ಸಿದ್ದರಾಮಯ್ಯನವರ ಸಚಿವ ಸಂಪುಟದಿಂದ ಸಹಕಾರ ಸಚಿವ KN ರಾಜಣ್ಣ ವಜಾ. ಅಪರೂಪದ ವಿದ್ಯಮಾನವನ್ನು ನಾವು ನೋಡ್ತಾ ಇದ್ದೀವಿ. ಕರ್ನಾಟಕದ ಜನ ಸಾಕ್ಷಿಯಾಗ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಸಚಿವರೊಬ್ಬರನ್ನು ಸಚಿವ ಸಂಪುಟದಿಂದ ವಜಾ ಮಾಡಿದ ಘಟನೆ ಬಹುಶಃ ನಮಗೆ ತಿಳುವಳಿಕೆ ಬಂದ ನಂತರ ಮೊಟ್ಟ ಮೊದಲನೆಯದ್ದು ಅಂತ ಅನಿಸುತ್ತೆ. ಏಕಾಏಕಿ BJPಯವರಿಗೆ JDSನವ್ರಿಗೆ ರಾಜಣ್ಣವರ ಮೇಲೆ ಪ್ರೀತಿ ಬಂದಿದೆ. ಸತ್ಯ ಹೇಳಿ ಶಿಕ್ಷೆಗೊಳಪಟ್ಟರು ಅಂತಿದ್ದಾರೆ. ಅಲ್ಲ ವರಚಟ್ರೆ, ನ್ಯೂ ಫೌಂಡ್ ಲವ್. obviously when the narrative ಚೇಂಜ್ ಆದಂಥ ಸಮಯದಲ್ಲಿ ಈಸ್ ಅ ಸೀನಿಯರ್ ಪರ್ಸನ್ನು. ಹಿಂದೆ ಲಾಸ್ಟ್ ಅಸೆಂಬ್ಲಿಯಲ್ಲಿ ಅವ್ರ ಮೇಲೆ ಹನಿ ಟ್ರ್ಯಾಪ್ ಎಲಿಗೇಷನ್ ಅವ್ರು ಹೇಳಿದರು, ನನ್ನನ್ನು ಹನಿ ಟ್ರ್ಯಾಪ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ರು ಅಂತ ಹೇಳಿದರು. ಆಗ ಅವರಿಗೆ ಸಮಸ್ಯೆ ಮಾಡಿದರು. ಹನಿ ಟ್ರ್ಯಾಪ್ ಬಗ್ಗೆ ಮುಂದೆ ಇನ್ವೆಸ್ಟಿಗೇಷನ್ನೇ ಹೋಗಲಿಲ್ಲ, ಅವರನ್ನು ಬಾಯಿ ಮುಚ್ಚಿಸ್ಬಿಟ್ರು ಅಲ್ಲಿ. ಈಗ ರಿಪೋರ್ಟ್ ಬಂತು, ಅಂಥದ್ದೇನೂ ನಡೆದಿಲ್ಲ ಅಂತ ಏನು ಅವರು ಹೇಳಿದ್ರಲ್ಲ, ಅವರೇ ಫಸ್ಟಿಗೆ ಅವರೇ ಹೇಳಿದರು. ದೆನ್ ಸ್ವಲ್ಪ ಕೂಲ್ ಡೌನ್ ಮಾಡಿದ್ರು ಅವರನ್ನು. ಏನೋ ಒಂದು ಸತಿ ಸೀನಿಯರ್ಸನ್ನು ಕೂರಿಸೋ ಪ್ರಯತ್ನ ಮಾಡಿದ್ರು. ಇವತ್ತು ರಿಮೂವ್ಡ್ ಅಂತ ಇದೆ ಅಲ್ಲಿ, ನೀವು ಹೇಳಿ ತೋರಿಸಿದ್ರಿ. ರೆಸಿಗ್ನೇಷನ್ ಅಕ್ಸೆಪ್ಟೆಡ್ ಅಂತ ಎಲ್ಲೂ ಸಹ ಮೆನ್ಷನ್ ಇಲ್ಲ. ಇಟ್ಸ್ ಬಿನ್ ರಿಮೂವ್ಡ್ ಫ್ರಮ್ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂತ ಏನಂತ ಲೆಟ್ರ್ ಬರೆದಿದ್ದಾರೆ. ಅಸೆಂಬ್ಲಿಯಲ್ಲಿ ನಾವು ಪಟ್ಟಿಡ್ದೇವೆ ಇವತ್ತು. ರಾಜಣ್ಣನವರು ನೀವು ರೆಸಿಗ್ನೇಷನ್ ಕೊಟ್ಟಿದ್ದಾರಾ ಇಲ್ವಾ, ನೀವು ಉತ್ತರ ಕೊಡಬೇಕನ್ನುವಂಥ ಪ್ರಶ್ನೆಗೆ ರಾಜಣ್ಣವರು ಎದುರೇ ಕೂತಿದ್ರು. ಆ ಪ್ರಶ್ನೆಗೆ ರಾಜಣ್ಣವರು ಮಾತಾಡಲಿಲ್ಲ, ಮಾತಾಡಲಿಕ್ಕೆ ಅವಕಾಶ ಇರಲಿಲ್ಲ ಅವರಿಗೆ. CM ಹೇಳ್ತಾರೆ ಅಂದ್ರೆ ಅವರು CM ಎಲ್ಲಲ್ಲ, ಅವ್ರು ಆಮೇಲೆ ಹೇಳಿದರು. ಅದಕ್ಕಿಂತ ಮುಂಚೆ ಲಾ ಮಿನಿಸ್ಟ್ರು ಎದ್ದು ನಿಂತು ಮಾತಾಡಲಿಕ್ಕೆ ಬಿಡಲಿಲ್ಲ. ನಂತರ ರೆವಿನ್ಯೂ ಮಿನಿಸ್ಟ್ರು ಎದ್ರು, ರೆವಿನ್ಯೂ ಮಿನಿಸ್ಟ್ರು ಮಾತಾಡ್ಲಿಕ್ಕೆ ಶುರು ಮಾಡಿದರು. ನಾವು ಕೇಳೋ ಪ್ರಶ್ನೆ ಅವರಷ್ಟೇ, ನೀವು ಹೇಳಿ ನೀವು ಮಿನಿಸ್ಟ್ರ್ ಹೌದಾ ಅಲ್ವಾ ಅಂತ. ಅದಕ್ಕೂ ರಾಜಣ್ಣವರ ಕೊನೆಗೆ ಸಭಾಧ್ಯಕ್ಷರು ಅವ್ರ ಹತ್ರ ಕೇಳಿದ್ರು, ನೀವಾದರೂ ಹೇಳಿ ಅಂತ. ಏನಂತ ಹೇಳಿ ನಿಮಗೆ ನಮ್ಮ ಒತ್ತಡಕ್ಕೆ ಅವ್ರಿಗೆ ನಿಂತರು. CM ಅವರು ಕೊಡ್ತೇನೆ ಅಂತ ಹೇಳಿದ್ರು. CM ಅವರು ನಿಮಗೆ ಎಕ್ಸ್ಪ್ಲನೇಷನ್ ಕೊಡ್ತಾರೆ ಅನ್ನೋಂಥ ಮಾತನ್ನು ಹೇಳಿದರು. ಅವ್ರು ಹೇಳಲಿಲ್ಲ, ನಾನು ರಿಜಿಸ್ಟ್ರೇಷನ್ ಕೊಟ್ಟಿದ್ದೇನೆ, ಕೊಡಲಿಲ್ಲ, ಎರಡೂ ವಿಷಯವನ್ನು ಹೇಳಲಿಲ್ಲ. ಈಗ ನಮ್ಮ ಕಾಂಗ್ರೆಸ್ನ ವಕ್ತಾರರು ಮಾತಾಡ್ತಾ ಹೇಳಿದರು, ಕಾಂಗ್ರೆಸ್ನ ತತ್ವ ಸಿದ್ಧಾಂತ ಮತ್ತು ತಳಹದಿಯ ವಿಷಯ ಬಂದಾಗ ನಾವು ಇಷ್ಟು ತನಕ ಕಾಂಪ್ರಮೈಸ್ ಮಾಡಲಿಲ್ಲ ಅಂತ ಹೇಳಿದರು. ನೀವು ಮಾಡಲಿಲ್ಲ ಅಂತ ಹೇಳಿದರು. ಈ ಪಕ್ಷದ ಲೈನನ್ನು ಈ ರೀತಿ ದಾಟಿದ್ರೆ ನೀವು ಅಲ್ಲಿ ಕಂಟಿನ್ಯೂ ಫಿನಿಶ್ ಮಾಡ್ತೇನೆ ಹೇಳಿದರು. ಅಲ್ಲಿ ಕರಪ್ಷನ್ ಆದರೂ ಇವರು ಮಾತಾಡೋದಿಲ್ಲ. ಕರೆದು ಪುನಃ ಅವರನ್ನು 10 ಸಾರಿ ನೋಟಿಸ್ ಕೊಟ್ಟು ಮಾತಾಡಿಸಿ ಕಂದ ಪುಟ್ಟ ಅಂತ ಹೇಳಿ ವಾಪಸ್ ಕಳಿಸ್ತಾರೆ. ಈ ವಿಷಯನ ನಾವು ಈ ವಿಷಯಕ್ಕೆ ಯಾಕೆ ಹೇಳ್ತೇವೆ ಅಂತ ಹೇಳಿದ್ರೆ, ದೇರ್ ಇಸ್ ಸೋ ಮಚ್ ಆಫ್ ಗ್ಯಾಪ್ ಇದರಲ್ಲಿ. ಹೈಕಮಾಂಡಿಗೂ ಮತ್ತು ಕರ್ನಾಟಕದಲ್ಲಿ ಏನಾಗ್ತಾ ಇದೆ ಅವರು ಯಾಕೆ ಡಿಸ್ಕಷನ್ ಮಾಡಲಿಲ್ಲ ಇವರೊಟ್ಟಿಗೆ? ಸಿದ್ದರಾಮಯ್ಯನೊಟ್ಟಿಗೆ ಡಿಸ್ಕಷನ್ ಮಾಡ್ಬೋದಿತ್ತು. ವೋಟರ್ ಲಿಸ್ಟಲ್ಲಿ ಏನಾಗಿದೆ, ಯಾವಾಗ ಆಗಿದೆ, ಎನಿ ಚೈಲ್ಡ್ ವಿಲ್ ನೋ. ಒಂದು ಮಗುವಿಗೆ ಗೊತ್ತಾಗ್ತದೆ. ಈಗ ಅವ್ರು ಹೇಳಿದರು, ಸಿಸ್ಟಮಲ್ಲಿ ನಿಮ್ಮ BLOಗಳು ಇರೋದು, ನಿಮ್ಮ ಸರ್ಕಾರದ VAಗಳಿರೋದು, ನಿಮ್ಮ ರೆವಿನ್ಯೂ ಇನ್ಸ್ಪೆಕ್ಟರ್ಸು, ನಿಮ್ಮ ಡೆಪ್ಯೂಟಿ ತಹಶೀಲ್ದಾರು, ನಿಮ್ಮ ತಹಶೀಲ್ದಾರು, ಆಮೇಲೆ ರಿಟರ್ನಿಂಗ್ ಆಫೀಸರು, DC ಅವರು, ನೀವೇ ಮಾಡುವಂಥದ್ದು. ಒಂದು ವೇಳೆ ಗೋಲ್ಮಾಲ್ ಆಗಿದ್ದು ಹೌದಾದರೆ ಕಾಂಗ್ರೆಸ್ನ ಕ್ಯಾಂಡಿಡೇಟಿಗೋಸ್ಕರ ಮಾಡಿಸಿರ್ಬೋದು ಅದನ್ನು. ಗೋಲ್ಮಾಲ್ ಆಗಿದ್ದು ಹೌದಾದರೆ ಮಹದೇವಪುರದಲ್ಲಿ ಏನು ಹೇಳ್ತಾ ಇದ್ರಿ, ಗೌರವ ಹೋದಾದರೆ ಕಾಂಗ್ರೆಸ್ನವರ ಕ್ಯಾಂಡಿಡೇಟ್ ಯಾರಿದ್ದಾರೆ ಅವರು ಕಾಂಗ್ರೆಸ್ನ ಸರ್ಕಾರದ ಮೂಲಕ ಅವರಿಗೋಸ್ಕರ ಮಾಡಿಸಿರ್ಬೋದು. ಅಥವಾ ಆಗದಿದ್ರೆ ಬೇರೆ ವಿಷಯ. ಬಟ್ ಎವ್ರಿಥಿಂಗ್ ಇಸ್ ಹ್ಯಾಪನ್ ಅಂಡರ್ ದ ಕಾಂಗ್ರೆಸ್ನವ್ರಿಗೋಸ್ಕರ ಮಾಡಿದ್ರೆ 1 ಲಕ್ಷದ ಲೀಡು BJPಗೆ ಬರುತ್ತೆ ಅಲ್ಲಿ. ಅಲ್ಲ, ಸ್ವಲ್ಪ ಅಷ್ಟು ಆಗಲಿಲ್ಲ ಅವರಿಗೆ ಅಷ್ಟೇ. ಓಕೆ, ಎಷ್ಟು ಮಾಡಬೇಕು ಅಷ್ಟು ಆಗಲಿಲ್ಲ. ಸಿ ದಟ್ ಈಸ್ ಅರಥಮೆಟಿಕ್ ಅಲ್ವಾ? ಸೊ ಅವರಿಗೆ ಎಷ್ಟು ಮಾಡಿದಾರ ಇಲ್ವೋ ಅದನ್ನು ವಿಷಯ ಹೇಳಿದ್ದಕ್ಕೆ ಅವರನ್ನು ವಜಾ ಮಾಡಿದ್ದಾರೆ. ಇದರಲ್ಲಿ ತತ್ವ ಸಿದ್ಧಾಂತ ವಿಷಯ ಎಲ್ಲಿ ಬಂತು? ಹೈಕಮಾಂಡ್ದೇನಿದೆ ವಿಷಯ? ನಾನು ಹೇಳಿದಾಗ ನೀವು ಕೇಳಬೇಕು. ವೆನ್ ಐ ಸೇ ಸ್ಟ್ಯಾಂಡ್ ಅಪ್ ಯು ಸ್ಟ್ಯಾಂಡ್ ಅಪ್, ವೆನ್ ಐ ಸೇ ಸಿಟ್ ಡೌನ್ ಯು ಸಿಟ್ ಡೌನ್, ಅಷ್ಟೇ. ದಿಸ್ ಇಸ್ ನಾಟ್ ಎ ಡೆಮೊಕ್ರಾಟಿಕ್ ಸೆಟಪ್. ನೀವು ಅಷ್ಟು ದೊಡ್ಡ ಸೀನಿಯರ್ ಮಿನಿಸ್ಟರು, ಅಷ್ಟು ದೊಡ್ಡ ಸೀನಿಯರ್ಸ್, ನೀವು ಬಾಯಿ ಬಂದಾಗ ನೀವು ಬಾಯಿ ಎತ್ತಿದ್ರು ಕೂಡಲೇ 1 ಮಿನಿಟ್ ಸರ್, ಬಾಯಿ ಎತ್ತಿದ್ರು ಕೂಡಲೇ ನೀವು ಶೆಡ್ಯೂಲ್ ಕಾಸ್ಟು, ಶೆಡ್ಯೂಲ್ ಟ್ರೈಬು ಅಂತ ಹೇಳ್ತೀರಿ. ಅಖಂಡ ಶ್ರೀನಿವಾಸ ಮೂರ್ತಿ ಅವರನ್ನು ನೀವು ಫಿನಿಶ್ ಮಾಡಿದ್ರಿ. ಅವ್ರದ್ದು ಏನೂ ತಪ್ಪಿಲ್ಲ. ಏನು ತಪ್ಪು ಅವ್ರದ್ದು ಇಲ್ಲ. ಅವ್ರದ್ದಾಗ ನಿಮಗೆ ಜಾತಿ ತೋರಲಿಲ್ಲ. ಈಗ ಅವ್ರು ಶೆಡ್ಯೂಲ್ ಟ್ರೈಬಿನ ಒಂದು ಸೀನಿಯರ್ ಮಿನಿಸ್ಟರ್, ವೆರಿ ಸೀನಿಯರ್ ಮಿನಿಸ್ಟರ್, ವೆರಿ ಲರ್ನರ್ಡ್. ನಮಗೆ ಫಿಲಾಸಫಿಕಲ್ ಡಿಫರೆನ್ಸಸ್ ತತ್ವ ನಾವು ಅದಕ್ಕೆ ನೆನಪು ಮಾಡಿದ್ ನಿಮ್ಗೆ ನಿಮ್ಗೂ ಸಹ ಇದೆ, ನಮಗೆ ಮಾತ್ರ ಹೇಳಬೇಡಿ, ನೀವು ಸಹ ಯೋಚನೆ ಮಾಡಿ ಅಂತ ಹೇಳಿದ್ದು. ಇವತ್ತು ಅವ್ರ ಲೀಡರ್ ಯಾರೋ ಮಾತಾಡಿದ್ರು, ಇಬ್ಬಿಬ್ಬರು ST ನಾಯಕರುಗಳಿಗೆ ಅನ್ಯಾಯ ಮಾಡಿದ್ರು, ನಾಗೇಂದ್ರ ಅವರಿಗೆ ಮತ್ತು ಇವರಿಗೆ ಅಂತ. ಅರೆ, ನಾಗೇಂದ್ರ ಅವ್ರ ರಾಜೀನಾಮೆಗೆ ನಿಮ್ದು ಆಗ್ರಹ ಇರಲಿಲ್ವಾ ಸರ್? ನಾಗೇಂದ್ರ ರಾಜೀನಾಮೆಗೆ ನಾವು ಕೇಳಿದ್ದೇವೆ. ನಾವು ಯಾರು ನಾಗೇಂದ್ರ ರಾಜೀನಾಮೆ ಸರಿ ತಪ್ಪು ತಪ್ಪು ಅನ್ನುವಂಥದ್ದು ನಾವು ಹೇಳಲಿಲ್ಲ. ನಾಗೇಂದ್ರನವರ ವಿಷಯ ಬಂದಾಗ ಇವರು 10 ಸತಿ ಮಾತಾಡಿದ್ದಾರೆ. ರಾಜಣ್ಣವ್ರ ಹತ್ರ ಮಾತಾಡೋದಿತ್ತಲ್ಲ. ರಾಜಣ್ಣವರು ಓಪನ್ ಆಗಿ ಹೇಳಿದ್ದಾರೆ, ಅವ್ರ ಮೇಲೆ
ಹನಿ ಟ್ರ್ಯಾಪ್ ಆಗ್ತಾ ಇದೆ ಅಂತ ಅವರೇ ಹೇಳಿದ್ದಲ್ಲ, ನಾವೇ ಹೇಳಲಿಲ್ಲ. ಅಧಿವೇಶನದಲ್ಲಿ ವಿಷಯ ಬಂತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.